ಓನ್ಲಿ ಕಾರ್ನರ್ ಸ್ಟೋನ್. ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ರಾಮಸ್ವಾಮಿಯವರೇ ಹಾಗೂ ಬದ್ಧತೆಯಿಂದ ಮಾಡ್ತಕ್ಕಂಥ ಶಿಕ್ಷಕರಿಲ್ಲಿದ್ದಾರೆ. ಜ್ಞಾನಭಾರತಿ ವಿದ್ಯಾಸಂಸ್ಥೆ ಕಾರ್ಯಕ್ರಮಕ್ಕೆ ಬರೋದು ಅಂದ್ರೆ ಬಹಳ ಒಂದು ಸಂತಸ. ಜಿಲ್ಲಾ ಹಂತ ರಾಜ್ಯ ಮಟ್ಟದಲ್ಲಿ ಇವರನ್ನ ಪ್ರತಿನಿಧಿಸ್ತಾ ಇದ್ದಾರಾ? 10th ಸ್ಟ್ಯಾಂಡರ್ಡ್ ಎಲ್ಲ ಹಿಂಗೆ ಓದಬೇಕು ಅಥವಾ 10th ಆದಮೇಲೆ PUC ಓದಬೇಕು ಅಥವಾ ಡಾಕ್ಟರ್ ಓದಬೇಕು ಆ ಥರ ಏನೂ ಇರಲಿಲ್ಲ. ಬಟ್ ಬಿಡು ಸ್ಲ್ಯಾಂಗಲ್ಲಿ ಮಾತಾಡ್ತೀನಿ ಬಿಡು ಮಚ್ಚ, ಒಂದು 4-5 ದಿವಸ ಪ್ರಿಪೇರ್ ಆದರೆ ಆರಾಮಾಗಿ ಎಕ್ಸಾಮ್ ಪಾಸ್ ಆಗ್ಬಿಡ್ತೀವಿ. ಮೇಲೆ ಕಾಯ್ತಾರ ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಸೊ ಆ ಆವ್ರೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ಒಂದು ಹೈಯರ್ ಪೋಸ್ಟ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅನ್ಸುತ್ತೆ ಮಾಡೋದು CET ಮತ್ತು NEET ಯಾಕೆ ಎಕ್ಸಾಮ್ ಮಾಡ್ತಾರೆ ಅಂದ್ರೆ, ನೀವು SLC PUC ನಲ್ಲಿ ಏನು ಓದಿರ್ತೀರ ಆ 2 ವರ್ಷ 3 ವರ್ಷದ್ದು ನಾಲೆಡ್ಜ್ ನಿಮ್ಗೆ 1 hour ಅಲ್ಲಿ ಯು ಶುಡ್ ರಿಪ್ರೊಡ್ಯೂಸ್ ಇಟ್. ಗ್ರಾಮದ ಸಮಸ್ಯೆ 10 ಜನ 100 ಜನ ಹೇಳಲ್ಲ, ಒಬ್ಬರೇ ಹೇಳ್ಬಿಟ್ಟದು ಗ್ರಾಮದ ಸಮಸ್ಯೆ ಅಂತ ನಾವು ಅದು ಕ್ಯಾಲ್ಕುಲೇಟ್ ಮಾಡೋರು. ಆ ಥರದ್ದು ಕೇಳಿ ಕ್ವಶನ್ ಮಾಡೋದು ಕೇಳಿ ದಯವಿಟ್ಟು ತಿಳಿದುಕೊಂಡು ನನ್ನ ಅಮ್ಮ ನನ್ನನ್ನು ಇಲ್ಲಿಗೆ ಸೇರಿಸಿದರು. ಮೊದಲು ನಾನು ಈ ಶಾಲೆಗೆ ಬರಲು ತುಂಬಾ ಭಯ ಪಡುತ್ತಿದ್ದೆ. Congratulations,